ಉಸ್ತುವಾರಿ ಮಂತ್ರಿಗಳು, ನಮ್ಮ ನೆಚ್ಚಿನ ನಾಯಕರು, ಈ ಜಿಲ್ಲೆಯ ಜನಪ್ರಿಯ ನಾಯಕರು, ಈ ರಾಜ್ಯದ ಒಬ್ಬ ಮುಂಚೂಣಿ ನಾಯಕರು ಅಂತ ಚಲುವರಾಯಸ್ವಾಮಿಯವರ ಹುಟ್ಟಿದ ಹಬ್ಬದ ಅಂಗವಾಗಿ ನಾಳೆ 7:30ರಿಂದ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ರ ಮೂಲಕ ಅಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಉಪಹಾರ ನೀಡುವುದರ ಜೊತೆಗೆ ಸರ್ಕಾರಿ ಇದರಲ್ಲಿ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗ್ತಾನೆ ಹುಟ್ಟಿದಂಥ ಮಕ್ಕಳುಗಳಿಗೆ ಉಚಿತವಾಗಿ ಬಟ್ಟೆ ನೀಡೋದ್ರ ಮೂಲಕ ಅಲ್ಲಿಯ ರೋಗಿಗಳಿಗೆ ಅವರ ಹೆಸರಿನಲ್ಲಿ ಊಟ ನೀಡುವುದರ ಮೂಲಕ ಮತ್ತು 62 ಸಸಿಗಳನ್ನು ನೀಡುವುದರ ಮೂಲಕ ಹಲವಾರು ಮುಖಂಡರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗೆಯೇ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು, ಚಲುವರಾಯಸ್ವಾಮಿಯವರ ಅಭಿಮಾನಿಗಳ ಎಲ್ಲರ ಸಹಕಾರದೊಂದಿಗೆ ನಾವು 10 ಗಂಟೆಗೆ ಹಲವಾರು ನಮ್ಮ ಕ್ಯಾತುಂಗಲ್ನಲ್ಲೂ ಕೂಡ ನಮ್ಮ ಉಮೇಶ್ ಅವರು ಅಲ್ಲಿ ಮಕ್ಕಳುಗಳಿಗೆ ಉಚಿತವಾಗಿ ಬಟ್ಟೆ, ತಿಂಡಿ, ಪುಸ್ತಕಗಳು ನೀಡುವುದು ಕೂಡ ಅದು ಒಂದು ಕಾರ್ಯಕ್ರಮ ಇರುತ್ತೆ. ಹೀಗೆ 16 ಕಾರ್ಯಕ್ರಮಗಳ ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಮಾಡ್ತಾ ಇದ್ದೀವಿ. ಇಲ್ಲಿ ಇರುವಂಥ ಎಲ್ಲ ನಾಯಕರುಗಳು ಸ್ವಯಂವಾಗಿ ನಾವೆಲ್ಲರೂ ಕೂಡ ರಕ್ತದಾನ ಮಾಡೋದ್ರ ಜೊತೆಗೆ ನಮ್ಮ ಸ್ನೇಹಿತರುಗಳು ಮತ್ತು ಚಲುವರಾಯಸ್ವಾಮಿಯವರ ಹಿತೈಷಿಗಳು, ಅಭಿಮಾನಿಗಳು, ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ಎಲ್ಲರೂ ಕೂಡ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಅದು ಸರ್ಕಾರಿ ಏನು ಆಸ್ಪತ್ರೆ ಇದೆ ಅಲ್ಲಿ ರಕ್ತ ನಿಧಿನಲ್ಲಿ ನಾವು ರಕ್ತದಾನವನ್ನು ಬೆಳಿಗ್ಗೆ 10 ಗಂಟೆಗೆ ಮಾಡ್ತಾ ಇದ್ದೀವಿ. ಈ ಮೂಲಕ ತಮ್ಮನ್ನು ಕೂಡ ಆಹ್ವಾನ ಮಾಡ್ತಾ ಇದ್ದೀವಿ. ದಯಮಾಡಿ ತಾವೆಲ್ಲರೂ ಕೂಡ ಬಂದು ನಮಗೆ ಪ್ರಚಾರವನ್ನು ನೀಡೋದ್ರ ಜೊತೆಗೆ ಸಹಕಾರವನ್ನು ಮಾಡಬೇಕು. ಮತ್ತು ನೀವು ಕೂಡ ಯಾರಾದರೂ ರಕ್ತದಾನ ಮಾಡಿದ್ರೆ ಖಂಡಿತ ಮಾಡ್ಬೋದು. ಆ ಮೂಲಕ ನಾವು ಇವತ್ತು ತಮ್ಮ ಮೂಲಕ ತಿಳಿಸಲಿಕ್ಕೆ ಇವತ್ತು ಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಎಷ್ಟು ಜನ ಮಾಡ್ತಿದ್ದೀವಿ ರಕ್ತದಾನ? ನಾವು ಒಂದು ಕನಿಷ್ಠ 100 ಜನ ರಕ್ತದಾನವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದು ಜಾಸ್ತಿ ಎಲ್ಲ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು ಎಲ್ಲರೂ ಕೂಡ ಯಾರಾದರೂ ಕೂಡ ಅದಕ್ಕೆ ಬಂದು ರಕ್ತದಾನ ಮಾಡುವಂಥದ್ದು ಅವಕಾಶ ಇದೆ. ಎಲ್ಲರೂ ಕೂಡ ಪ್ರಶಸ್ತಿಗಳು ಈ ಥರದ್ದೆಲ್ಲ ಇದೆ. ಅಲ್ಲಿ ಹಣ್ಣು ದಿವಸಿಕೊಡುವಂಥದ್ದು. ಮಂಡ್ಯ ಜಿಲ್ಲೆ ರಕ್ತ ನಿಧಿ ಏನಿದೆ ಇದು ರೋಗಿಗಳಿಗೆ ರಕ್ತ ನೀಡುವುದರಲ್ಲಿ ನಂಬರ್ 1 ಇದೆ ಮಂಡ್ಯ ಜಿಲ್ಲೆದು. ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ರಕ್ತದಾನಿಗಳು ಕೂಡ ಹೆಚ್ಚಾಗಿದ್ದಾರೆ. ಏನಿದೆ ನಾವು ಕ್ಯಾಂಪ್ಗಳು ಮಾಡ್ತಾ ರಕ್ತದಾನ ನಾವು ಮಾಡ್ತಾ ಇದ್ದೀವಿ, ಮಾಡ್ತಾ ಬರ್ತಾ ಇದ್ದೀವಿ. ನನ್ನ ಮೂಲಕ ಏನು 3 ತಿಂಗಳ ಮೇಲೆ ನಾವು ರಕ್ತದಾನ ಕೊಡ್ಬೋದು ಅನ್ನೋದು ಒಂದು ವಿಚಾರ ಎಲ್ಲರಿಗೂ ಗೊತ್ತಿರಬೇಕು. 3 ತಿಂಗಳು ಈಗ ಕೊಟ್ಟರೆ ನಾವು 3 ತಿಂಗಳಿಗೆ ಮತ್ತೆ ಕೊಡ್ಬೋದು. ಏನು ಗೊತ್ತಾಗಲ್ಲ. ಅದರಿಂದ ನಾನು ಕೇಳೋದು ಇಷ್ಟೇ, ವಿದ್ಯಾರ್ಥಿ ಘಟಕನೂ ಇದಕ್ಕೆ ಮುಂದೆ ಬಂದಿರೋದು ನಮಗೆ ಸಂತೋಷದ ವಿಷಯ. ಹೆಚ್ಚಿನ ರೀತಿಯಲ್ಲಿ ನಾಳೆ ರಕ್ತದಾನ ಆಗುತ್ತೆ ಅಂತ ನಾನು ಹೇಳಿ ಬಯಸ್ತೀನಿ. ನಾಳೆ ಏನು ಕಾರ್ಯಕ್ರಮ ನಮ್ಮ ಮೂಲಕ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗಬೇಕು. ನಾಯಕರಿಗೆ ಒಂದು ಒಳ್ಳೆ ಇದು ಮೆಸೇಜ್ ಹೋಗಬೇಕು ಅನ್ನೋದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ವಿ. ನಾವೆಲ್ಲರೂ ಬಂದು ಇದಕ್ಕೆ ಸಹಕಾರ ಮಾಡಬೇಕು ಅಂತ